ನಾವೆಲ್ಲರಿಗೂ ಗೊತ್ತಿದೆ, ಇವತ್ತಿಗೂ ಇಷ್ಟೆಲ್ಲ ಅವ್ರು ಮಾಡ್ತಿದ್ರು ಸಹ ಲೋಕಸಭೆಯಲ್ಲಿ ಬಿಜೆಪಿ ಬಂದು ತನ್ನ ಕಾಲ ಮೇಲೆ ನಿಂತಿಲ್ಲ. ಅಲ್ಲಿ ಒಂದು ಕಡೆಗೆ ನಮ್ಮ BJD ಅವ್ರ ಜೊತೆಗಿದ್ದಾರೆ, ಇನ್ನೊಂದು ಕಡೆಗೆ JDU ಅವ್ರ ಜೊತೆಗಿದ್ದಾರೆ, ಇನ್ನೊಂದು ಕಡೆಗೆ TDP ಅವ್ರ ಜೊತೆಗಿರೋದು. ಈ ಪಕ್ಷಗಳ ಆಧರಿಸಿನೇ ಇವತ್ತು ಅವರು ಅವ್ರ ಕಾಲ ಮೇಲೆ ನಿಂತಿದ್ದಾರೆ. ಅವ್ರು ಇಲ್ಲದೇ ಇದ್ರೆ ಸರ್ಕಾರ ನಡೆಸೋ ಒಂದು ಪರಿಸ್ಥಿತಿ ಈ BJP ಇಲ್ಲ. ಎಲ್ಲಿ ಜನ ಎಚ್ಚೆತ್ತಾರೋ ಅಲ್ಲಿ BJPಗೆ ಸ್ಥಾನ ಇರಲ್ಲ ಅಂತ ಒಂದು ಭಯದಿಂದ ಸಹ ಇದು ಬರ್ತಾ ಇರೋದನ್ನು ನಾವು ನೋಡ್ಬೇಕು. ಇನ್ಫ್ಯಾಕ್ಟ್ ಬಿಹಾರಲ್ಲಿ 65 ಲಕ್ಷ ಜನ ಯಾರು ಹೊರಗಡೆ ಹಾಕಿರೋದು, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೆಜಾರಿಟಿ ಇರೋದು ಮಹಿಳೆಯರು. ಈ SIR ಇಂದ ಆಗಿರೋ ಒಂದು ಎಫೆಕ್ಟ್ 6.5 ಕೋಟಿ ಜನ ಇವಾಗ SIR ಇಂದ ಹೊರಗಡೆ ಹಾಕಿದ್ದಾರೆ. ಈ 6.5 ಕೋಟಿ ಜನರಲ್ಲಿ ಲೆಟ್ ಅಸ್ ಅಸ್ಯೂಮ್ 25% ಮುಸ್ಲಿಂ ಅಂತ ಅಸ್ಯೂಮ್ ಮಾಡ್ಯಾರ. 25% ಮುಸ್ಲಿಂ ಅಂದ್ರೆ ಎಷ್ಟಾಯ್ತು? 1.5 ಕೋಟಿ. ಮಿಕ್ಕಿದವ್ರು ಯಾರು? ಎಲ್ಲರೂ ದಲಿತರ, ಎಲ್ಲರೂ ಆದಿವಾಸಿಗಳ, ಮಹಿಳೆಯರು ಎಲ್ಲರಿದ್ದಾರೆ ಅದರಲ್ಲಿ. ಅವ್ರು ಎಲ್ಲರನ್ನು ಅವರು ಡೌಟ್ಫುಲ್ ವೋಟರ್ ಆಗಿ ಮಾಡ್ತಾರ? ಅವ್ರು ಎಲ್ಲರನ್ನು ನಾಗರಿಕತ್ವ ನಿಮ್ಗಿಲ್ಲ, ನಿಮ್ಮನ್ನು ಆಚೆ ಹಾಕ್ತಿವಂತ ಅವ್ರು ಯೋಚನೆ ಮಾಡ್ತಿದ್ದಾರ? ನನ್ಗನ್ಸುತ್ತೆ ಅಷ್ಟು ಸುಲಭವಾದ ಆನ್ಸರ್ ಇಲ್ಲ ಇದರಲ್ಲಿ. ಸೌತ್ ಇಂಡಿಯಾ ಈಗಲೂ BJPಗೆ ಒಂದು ಚಾಲೆಂಜ್. ಈ ಚಾಲೆಂಜ್ ನ ಮೀರ್ಸಕ್ಕೆ SIR ನ ಅವ್ರು ಬಳಸ್ಕೊಳ್ತಾ ಇದ್ದಾರಾ? ಈ ಪ್ರಶ್ನೆ ನಮ್ಮ ಮುಂದೆ ಇದೆ. ನನ್ನ ರಿಕ್ವೆಸ್ಟ್ ಇರೋದು, ಇದನ್ನು ತುಂಬಾ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. SIR ಯಾವ ಮಟ್ಟಕ್ಕೆ ಒಂದು ಆತಂಕದ ಒಂದು ವಿಚಾರ, ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ನಾವು ಚಿಂತೆ ವ್ಯಕ್ತಬಹುದು, ನಾವು ಚಿಂತೆ ಮಾಡಬೇಕು, ಒಂದಿಷ್ಟು ಕ್ರಮಗಳು ತಗೋಬಹುದು ಅಂತ ಅದ್ರಲ್ಲಿ ಏನು ಡೌಟೇ ಇಲ್ಲ ಅದ್ರ ಬಗ್ಗೆ. ಬಟ್ ಐ ಥಿಂಕ್ ಅದು ಇನ್ನೂ ಒಂದಿಷ್ಟು ಆಳವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಮಗೂ ಸ್ವಲ್ಪ ಒಂದು ಅಗತ್ಯ ಇದೆ. ನೆನ್ಪಿಡೋಣ, ನಾವು ಕಳೆದ ಚುನಾವಣೆಯಲ್ಲಿ 2024 ಏನೋ ಲೋಕಸಭಾ ಚುನಾವಣೆ ಆಯಿತು, ಅದರಲ್ಲಿ BJP ಬಂದು 240 ಸೀಟ್ ಮಾತ್ರ ಅವರು ಗೆದ್ದಿದ್ದು. ಆಲ್ಮೋಸ್ಟ್ ಎಷ್ಟು 63 ಸೀಟ್ಸು ಅದಕ್ಕಿಂತ ಕೆಳಗಡೆ ಆಗಿದ್ದು. ಒಂದು ದೊಡ್ಡ ರೀತಿಯಲ್ಲಿ ಅವ್ರಿಗೆ ಒಂದು ಧಕ್ಕೆ ಆಗಿತ್ತು. ಅಂದ್ರೆ ಈ ದೇಶದಲ್ಲಿ ಇನ್ನೂ ಜನ ಬಂದ್ರು, ಒಂದು ನಿರ್ಣಯ ತಗೊಂಡ್ರೆ ಅವ್ರನ್ನ ಬೀಳ್ಸೋ ಒಂದು ಪರಿಸ್ಥಿತಿಗೆ ತಂದಿಡ್ಬೋದಂತ ಒಂದು ಆತಂಕ ಅವ್ರಿಗೆ ಬಂದಿತ್ತು. ನಾವೆಲ್ಲರಿಗೂ ಗೊತ್ತಿದೆ, ಇವತ್ತಿಗೂ ಇಷ್ಟೆಲ್ಲ ಅವ್ರು ಮಾಡ್ತಿದ್ರು ಸಹ ಲೋಕಸಭೆಯಲ್ಲಿ BJP ಬಂದು ತನ್ನ ಕಾಲ ಮೇಲೆ ನಿಂತಿಲ್ಲ. ಅಲ್ಲಿ ಒಂದು ಕಡೆಗೆ ನಮ್ಮ BJD ಅವ್ರ ಜೊತೆಗಿದ್ದಾರೆ, ಇನ್ನೊಂದು ಕಡೆಗೆ JDU ಅವ್ರ ಜೊತೆಗಿದ್ದಾರೆ, ಇನ್ನೊಂದು ಕಡೆಗೆ TDP ಅವ್ರ ಜೊತೆಗಿರೋದು. ಈ ಪಕ್ಷಗಳ ಆಧರಿಸಿನೇ ಇವತ್ತು ಅವರು ಅವ್ರ ಕಾಲ ಮೇಲೆ ನಿಂತಿದ್ದಾರೆ. ಅವ್ರು ಇಲ್ಲದೇ ಇದ್ರೆ ಸರ್ಕಾರ ನಡೆಸೋ ಒಂದು ಪರಿಸ್ಥಿತಿ ಈ BJP ಇಲ್ಲ. ಈ ಸಂದರ್ಭದಲ್ಲಿ ಈ ಎಲ್ಲ ಬದಲಾವಣೆಗಳು ಆಗ್ತಾ ಇರೋದನ್ನು ನಾವು ನೋಡ್ಬೇಕಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದು ಬರೀ ಒಂದು ಅಟ್ಯಾಕಿನ ಒಂದು ವಿಚಾರ ಅಲ್ಲ, ಇದು ಭಯದ ಒಂದು ವಿಚಾರನೂ ಸಹ. ಎಲ್ಲಿ ಜನ ಎಚ್ಚೆತ್ತಾರೋ ಅಲ್ಲಿ BJPಗೆ ಸ್ಥಾನ ಇರಲ್ಲ ಅಂತ ಒಂದು ಭಯದಿಂದ ಸಹ ಇದು ಬರ್ತಾ ಇರೋದನ್ನು ನಾವು ನೋಡ್ಬೇಕು. ಎರಡನೇದು ನನ್ಗೇನು ಅನಿಸ್ತಾ ಇದೆ ಇದರಲ್ಲಿ, ಇದನ್ನು ನಾವು ಬರೀ ಒಂದು SIR ಅಂತ ಮಾತ್ರ ನಾವು ಪ್ರತ್ಯೇಕವಾಗಿ ನೋಡಿದ್ರೆ ಇದು ಸಾಲದು ಅಂತ ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇದೆ. ಲಾಸ್ಟ್ 2 ಮಂತ್ಸ್ ನೀವು ತಗೊಳ್ಳಿ, ಕಳೆದ 2 ತಿಂಗಳಲ್ಲಿ ಒಂದ್ ಕಡೆಗೆ 4 ಲೇಬರ್ ಕೋಡ್, ಹೊಸ ಲೇಬರ್ ಕೋಡ್ ನ ಜಾರಿಗೆ ತಂದಿದ್ದಾರೆ ಈ ಸರ್ಕಾರ. ಒಂದಿಷ್ಟು ಜನ ನಿಮ್ಗೆ ಗೊತ್ತಿರಬೇಕು, ಈ 4 ಲೇಬರ್ ಕೋಡ್ ಏನ್ ತಂದಿದ್ದಾರೋ ನಿಜವಾಗ್ಲೂ ನಾವು ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಕಾರ್ಮಿಕರನ್ನು 150 ವರ್ಷ ಹಿಂದೆ ತಗೊಂಡೋಗ್ತಾರೆ. ಕಾರ್ಮಿಕರು ಇವತ್ತು ಏನೊಂದು ಹಕ್ಕು ಅಧಿಕಾರ ಪಡ್ಕೊಂಡಿದ್ದಾರೆ ಅದನ್ನು ಅವರಿಂದ ಕೈ ಕಿತ್ಕೊಂಡು ವಾಪಸ್ ಅವ್ರನ್ನ ಗುಲಾಮರು ಮಾಡೋ ಒಂದು ಪರಿಸ್ಥಿತಿ ಅವ್ರು ತಂದಿಟ್ಟಿದ್ದಾರೆ. ಇದು ಒಂದ್ ಕಡೆಗಾಗಿದೆ. ಇನ್ನೊಂದ್ ಕಡೆಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಡ್ರಾಫ್ಟ್ ಒಂದು ಸೀಡ್ ಬಿಲ್ ತಂದಿದ್ದಾರೆ, ಡ್ರಾಫ್ಟ್ ಎಲೆಕ್ಟ್ರಿಸಿಟಿ ಬಿಲ್ ತಂದಿದ್ದಾರೆ. ಒಂದು ವೇಳೆ ಈ ಕಾನೂನುಗಳು ಅನುಷ್ಠಾನಕ್ಕೆ ಬಂದ್ರೆ ವಾಪಸ್ಸು ರೈತರ ಮೇಲೆ ಒಂದು ದೊಡ್ಡ ರೀತಿಯಲ್ಲಿ MSME ಅಂತ ನಾವೇನ್ ಹೇಳ್ತೀವಿ, ಸ್ಮಾಲ್ ಎಂಟರ್ಪ್ರೈಸಸ್, ಅವ್ರ ಮೇಲೆ ಒಂದು ದೊಡ್ಡ ದಾಳಿನ ನಾವು ಕಾಣ್ತೀವಿ. ಸೊ ಒಟ್ಟಾರೆ ಇದು ಒಂದು ಓವರ್ ಆಲ್ ಅಟ್ಯಾಕ್. ಇನ್ಶೂರೆನ್ಸ್ ಸೆಕ್ಟರ್ ಇವಾಗ 100% ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಓಪನ್ ಆಗಿದೆ. ಎಲ್ಲ ಕಡೆ ಬಂದು ಎಲ್ಲ ಒಂದು ನೈಸರ್ಗಿಕ ಸಂಪನ್ಮೂಲ ಏನಿದೆಯೋ ಅದನ್ನೆಲ್ಲ ಮಾರಾಟದ ಒಂದು ವಿಚಾರ ಇದೆ. ಸೊ SIR ಅನ್ನು ಸಹ ನಾವು ಈ ಒಂದು ಓವರ್ ಆಲ್ ಒಂದು ಅಟ್ಯಾಕ್ ಏನ್ ನಡೀತಾ ಇದೆ,
ಜನರ ಮೇಲೆ ಏನು ಒಂದು ಅಟ್ಯಾಕ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವಿದನ್ನು ನೋಡಬೇಕಾಗುತ್ತೆ. ಎರಡನೇ ಸಂದರ್ಭ ನಾವು ನೋಡಬೇಕಾಗಿರೋದು ಇದು ಸಂವಿಧಾನದ ಒಂದು ವಿಚಾರ. ಆಕ್ಚುಲಿ ಇದು ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯಲ್ಲಿ ಒಂದು ದಾಳಿ, ದಲಿತರ ಮೇಲೆ ಯಾವ ರೀತಿಯಲ್ಲಿ ದಾಳಿ, ಮಹಿಳೆಯರು ಇನ್ಫ್ಯಾಕ್ಟ್ ಬಿಹಾರಲ್ಲಿ 65 ಲಕ್ಷ ಜನ ಯಾರು ಹೊರಗಡೆ ಹಾಕಿರೋದು, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೆಜಾರಿಟಿ ಇರೋದು ಮಹಿಳೆಯರು. ಈ SIR ಇಂದ ಆಗಿರೋ ಒಂದು ಎಫೆಕ್ಟ್. ಸೊ ಬೇರೆ ಬೇರೆ ಕಡೆ ಬೇರೆ ಎಫೆಕ್ಟ್ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇದರಲ್ಲಿ ಒಂದು ವಿಶೇಷವಾದ ಒಂದು ವಿಚಾರವನ್ನು ನಾವು ಸ್ವಲ್ಪ ಗಮನ ಮಾಡಲೇಬೇಕಾಗುತ್ತೆ. ಮೈಗ್ರೆಂಟ್ ವರ್ಕರ್ಸ್ ಯಾರಿದ್ದಾರೆ, ವಲಸೆ ಕಾರ್ಮಿಕರು, ಅವ್ರು ಎಲ್ಲಾರನ್ನೂ ಈ ಒಂದು SIR ಇಂದ ಅವ್ರವ್ರ ರಾಜ್ಯದ ಪಟ್ಟಿಗಳಿಂದ ಅವ್ರನ್ನೇ ಆಚೆ ಕಳಿಸ್ತಾ ಇದ್ದಾರೆ. ಉದಾಹರಣೆಗೆ ಬಿಹಾರಲ್ಲಿ 65 ಲಕ್ಷ ಜನ SIR ಇಂದ ಹೊರಗಡೆ ಹಾಕಿರೋದು. ಆ 65 ಲಕ್ಷ ಜನರಲ್ಲಿ 36 ಲಕ್ಷ ಜನ ವಲಸೆ ಕಾರ್ಮಿಕರು. ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಆ ಒಂದು ತಿಂಗಳದ ಕಾಲಘಟ್ಟದಲ್ಲಿ, ಇವಾಗ ನೋಡಿ ಇದು ಭಾರಿ ಒಂದು ವಿಚಿತ್ರದ ಪರಿಸ್ಥಿತಿ. SIR ಅಂದ್ರೆ 2-3 ರೀತಿಯಲ್ಲಿ ಒಂದು ಹೊಸ ಒಂದು ಸಿಸ್ಟಮ್ಸ್ನ ತಂದಿರೋದು. ಮೊದಲನೇದು, ನೀವು ಚುನಾವಣೆ ಪಟ್ಟಿಯಲ್ಲಿ ಇರ್ಬೇಕಂದ್ರೆ ನೀವು ಫಾರ್ಮ್ ತುಂಬಿಸ್ಬೇಕು. ಇದು ಯಾವತ್ತೂ ಆಗ್ತಿರೋದು. ಶಿವಸುಂದರ್ ಹೇಳಿದ್ದಾರೆ ಇದು. ಇದಕ್ಕೆ ಮುಂಚೆ ಹೆಂಗಿರ್ತಿತ್ತು, ಎಲೆಕ್ಷನ್ ಕಮಿಷನ್ ಅವರು ಮನೆ ಮನೆಗೆ ಹೋಗ್ತಾ ಇದ್ರು, ಯಾರು ಪಟ್ಟಿಯಲ್ಲಿಲ್ಲ ಅಂತ ಅವ್ರು ಡೀಟೇಲ್ಸ್ ತಗೊಳ್ತಾ ಇದ್ರು, ಅವ್ರನ್ನ ಪಟ್ಟಿಯಲ್ಲಿ ಸೇರಿಸೋ ಒಂದು ಕೆಲಸ ಮಾಡ್ತಿದ್ರು. ಇವಾಗ ಅವ್ರು ಹೇಳ್ತಾ ಇರೋದು ಇದು ನಮ್ಮ ಕೆಲಸ ಇಲ್ಲ, ನಿಮ್ಗೆ ಒಂದೇ ಒಂದು ತಿಂಗಳದ ಕಾಲಾವಕಾಶ ಕೊಡ್ತೀವಿ, ಆ ಒಂದು ತಿಂಗಳಲ್ಲಿ ನೀವು ಫಾರ್ಮ್ ತುಂಬಿಸಿಲ್ಲ ಅಂದ್ರೆ ನಿಮ್ಮ ಹಣೆ ಬರ, ನೀವ್ ಏನ್ ಮಾಡ್ಕೊಂಡು ಹೋಗ್ತೀರಾ ಅದಾದ ಮತ್ತೆ ನೀವು ಮಾಡ್ಕೊಂಡು ಹೋಗಿ. 36 ಲಕ್ಷ ಜನ ಯಾರು ಇವಾಗ ಮೈಗ್ರೆಂಟ್ ವರ್ಕರ್ಸ್, ಅವ್ರದ್ದು ಏನಾಗೋದು? ಅದ್ರಲ್ಲಿ ಎಲ್ಲರೂ ಮುಸಲ್ಮಾನರಲ್ಲ, ಎಲ್ಲರೂ ಬಂದು ದಲಿತರು ಅಲ್ಲ, ಎಲ್ಲರೂ ಬಂದು ಮಹಿಳೆಯರು ಅಲ್ಲ, ಮಿಕ್ಸ್ ಆಗಿದೆ ಅದು. ನನ್ಗನ್ಸುತ್ತೆ ಇಲ್ಲಿ ಒಂದು ವಿಚಾರ ನಾವು ಯೋಚನೆ ಮಾಡಬೇಕಾಗಿರೋದು ಅನಿವಾರ್ಯತೆ ಇದೆ. ಇದು ಒಂದು ಡೆಮೋಗ್ರಾಫಿಕ್ ಚೇಂಜ್ ಮಾಡೋ ಒಂದು ತಂತ್ರನೂ ಸಹ ನಾವು ಅರ್ಥ ಮಾಡ್ಕೋಬೇಕು. ಬಿಹಾರ್ ನಡೆದಾಗ ಒಂದು ರೂಮರ್ ತರ ಒಂದು ವಿಚಾರ ಬಂತು. 6 ಲಕ್ಷ ಜನ ಬಿಹಾರ್ ಅವರು ತಮಿಳುನಾಡಲ್ಲಿದ್ದಾರೆ ಅಂತ ಒಂದು ಬಂತು. ಯಾರು ಬಿಹಾರ್ ಅವರು SIR ಇಂದ ಹೊರಗಡೆ ಬಂದಿದ್ದಾರೋ ಆ ವಲಸೆ ಕಾರ್ಮಿಕರು 6 ಲಕ್ಷ ಜನ ತಮಿಳುನಾಡಲ್ಲಿದ್ದಾರೆ. ಅವ್ರು ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಬಂತು. ಆವಾಗ ಬಿಜೆಪಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವ್ರು ಎಲ್ಲರೂ ಬಂದು ತಮಿಳುನಾಡಲ್ಲಿ ವೋಟ್ ಹಾಕೋಕೆ ಒಂದು ಅವಕಾಶ ನಾವು ಕೊಡ್ತೀವಿ, ಅವ್ರಿಗೆ ನಾವು ಆ ಒಂದು ರೋಲ್ಸ್ ಅಲ್ಲಿ ಅವ್ರ ಹೆಸರನ್ನ ಸೇರ್ಸಕ್ಕೆ ನಾವು ಕೊಡ್ತೀವಿ. ತಾವೆಲ್ಲರೂ ಇದನ್ನು ನೋಡಿದಿರೋ ಅಲ್ವೋ, ದಯವಿಟ್ಟು ಇದನ್ನು ವಾಪಸ್ ಹೋಗಿ ಗಮನಿಸಿ. DMK ಅವರು ದೊಡ್ಡ ರೀತಿಯಲ್ಲಿ ಇದನ್ನು ವಿರೋಧ ಮಾಡಿದ್ರು. ಅವ್ರು ಹೇಳಿದ್ದು, ಯಾರಾದ್ರೂ ನಮ್ಮ ರಾಜ್ಯಕ್ಕೆ ಬರ್ಬೋದು, ನಮ್ಗೆ ಏನ್ ಚಿಂತೆ ಇಲ್ಲ, ಬಂದ್ ಕೆಲಸ ಮಾಡ್ತಾರೆ ಮಾಡ್ಲಿ, ನಮ್ಗೇನ್ ಚಿಂತೆ ಇಲ್ಲ, ಅವ್ರಿಗೆ ಹಕ್ಕು ಅಧಿಕಾರ ಪಡ್ಕೋಬೇಕು, ನಮ್ಗೇನ್ ಚಿಂತೆ ಇಲ್ಲ. ಆದ್ರೆ ಅವ್ರು ನಮ್ಮೂರಲ್ಲಿ ಬಂದು ನಮ್ಮ ಚುನಾವಣೆ ಪಟ್ಟಿಯಲ್ಲಿ ನಾವು ಸೇರ್ಸಕ್ಕೆ ಒಪ್ಪಲ್ಲ. ಇದು ನೀವು ಡೆಮೋಗ್ರಫಿಕ್ ಚೇಂಜ್ ನ ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ ವೋಟರ್ಸ್, ಬಿಜೆಪಿಯ ವೋಟರ್ಸ್ ನ ನೀವು ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡೋ ಒಂದು ವಿಧಾನನ ನೀವು ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ. ಇದನ್ನ ಒಪ್ಕೊಳ್ಳಲ್ಲ ಅಂತ ಒಂದು ವಿಚಾರವಾಗಾಯ್ತು. ನಾನು ನಿಜವಾಗ್ಲೂ ಹೇಳ್ತಾ ಇರೋದು, ಒಂದು ಡೌಟ್ ಆಗಿ ನನ್ನ ಮನಸ್ಸಲ್ಲಿ ಇವತ್ತಿದೆ, ಬಟ್ ನಿಮ್ ಜೊತೆಗೆ ಆ ಸಂಶಯನ ನಾನು ಶೇರ್ ಮಾಡಿ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. 6.5 ಕೋಟಿ ಜನ ಇವಾಗ SIR ಇಂದ ಹೊರಗಡೆ ಹಾಕಿದ್ದಾರೆ. ಈ 6.5 ಕೋಟಿ ಜನರಲ್ಲಿ ಲೆಟ್ ಅಸ್ ಅಸ್ಯೂಮ್ 25% ಮುಸ್ಲಿಂ ಅಂತ ಅಸ್ಯೂಮ್ ಮಾಡ್ಯಾರ. 25% ಮುಸ್ಲಿಂ ಅಂದ್ರೆ ಎಷ್ಟಾಯ್ತು? 1.5 ಕೋಟಿ. ಮಿಕ್ಕಿದವ್ರು ಯಾರು? ಎಲ್ಲರೂ ದಲಿತರ, ಎಲ್ಲರೂ ಆದಿವಾಸಿಗಳ, ಮಹಿಳೆಯರು, ಎಲ್ಲರಿದ್ದಾರೆ ಅದರಲ್ಲಿ. ಅವ್ರು ಎಲ್ಲರನ್ನೂ ಅವರು ಡೌಟ್ಫುಲ್ ವೋಟರ್ ಆಗಿ ಮಾಡ್ತಾರ? ಅವ್ರು ಎಲ್ಲರನ್ನು ನಾಗರಿಕತ್ವ ನಿಮ್ಗಿಲ್ಲ, ನಿಮ್ಮನ್ನ ಆಚೆ ಹಾಕ್ತಿವಂತ ಅವ್ರು ಯೋಚನೆ ಮಾಡ್ತಿದ್ದಾರ? ನನ್ಗನ್ಸುತ್ತೆ ಅಷ್ಟು ಸುಲಭವಾದ ಆನ್ಸರ್ ಇಲ್ಲ ಇದರಲ್ಲಿ. ಈ ಒಂದು ಡೆಮೋಗ್ರಫಿ ಚೇಂಜ್ ಏನ್ ಮಾಡಕ್ಕೆ ಅವ್ರು ಹೊರಟಿದ್ದಾರೆ, ಅವ್ರಿಗೆ ಸೌತ್ ಇಂಡಿಯಾ ಕ್ಯಾಪ್ಚರ್ ಮಾಡಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಅಲ್ಲಿ ಅವ್ರು 100 ತಂತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಬಾಬು ಬುಡಾನ್ಗಿರಿ ಅಂತ ಯೂಸ್ ಮಾಡಿದ್ದಾರೆ. ಇವಾಗ ಮುರುಘಾ ಅಂತ ತಮಿಳುನಾಡಲ್ಲಿ ದೊಡ್ಡ ರೀತಿಯಲ್ಲಿ ಮಾಡ್ತಿದ್ದಾರೆ. ಕೇರಳದಲ್ಲಿ ನಾವು ನೋಡಿದ್ದೀವಿ, ತಿರುವನಂತಪುರಮಲ್ಲಿ ಇವಾಗ ಒಂದು MP ಗೆದ್ದಿದ್ದಾರೆ. ಅವರು ಆಲ್ಮೋಸ್ಟ್ ಅಲ್ಲಿ ಕಾರ್ಪೊರೇಷನ್ ಸೀಟ್ ಅಂದ್ರೆ ಮೇಯರ್ ಅವ್ರು ಗೆದ್ದಿದ್ದಾರೆ.
ಸೌತ್ ಇಂಡಿಯಾ ಒಂದು ಈಗಲೂ ಬಿಜೆಪಿಗೆ ಒಂದು ಚಾಲೆಂಜ್. ಈ ಚಾಲೆಂಜ್ ನ ಮೀರ್ಸಕ್ಕೆ SIR ನ ಅವ್ರು ಬಳಸ್ಕೊಳ್ತಾ ಇದ್ದಾರಾ, ಈ ಪ್ರಶ್ನೆ ನಮ್ಮ ಮುಂದೆ ಇದೆ. ನನ್ನ ರಿಕ್ವೆಸ್ಟ್ ಇರೋದು, ಇದನ್ನು ತುಂಬಾ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೆ ಈ ದೇಶದ ಎಲ್ಲಾ ಪ್ರಜೆಗಳು ಎಲ್ಲಾದ್ರೂ ಹೋಗ್ಬೋದು, ಇರ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇದರಲ್ಲಿ ಒಂದು ತಾರತಮ್ಯ ಏನ್ ನಡೀತಾ ಇದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ 36 ಲಕ್ಷ ಜನ ಯಾರು ಒಂದ್ ತಿಂಗಳಲ್ಲಿ ಫಾರ್ಮ್ ತುಂಬಿಸಿಲ್ವೋ ಅವ್ರನ್ನೆಲ್ಲ ಆಚೆ ಹಾಕಿದ್ದಾರೆ. ಆದರೆ ಅದೇ ಬಿಹಾರಲ್ಲಿ ಯಾರು ಶ್ರೀಮಂತರು ಹೊರ ದೇಶಕ್ಕೆ ಹೋಗಿದ್ದಾರೆ ಕೆಲಸ ಮಾಡಕ್ಕೆ, 5 ವರ್ಷಕ್ಕೆ ಒಂದ್ಸತಿ ಬಂದು ಅವ್ರು ವೋಟ್ ಹಾಕೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್. ಅವ್ರಿಗೆ ವಿಶೇಷವಾದ ನಿಯಮಗಳನ್ನು ಕೇಂದ್ರ ಸರ್ಕಾರ ತಂದಿದೆ. ಏನ್ ನಿಯಮಗಳು ತಂದಿದ್ದಾರೆ? ಯಾರಾದ್ರೂ ಭಾರತೀಯರು ನೀವು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಚುನಾವಣೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಸೇರ್ಸಕ್ಕೆ ಸ್ಪೆಷಲ್ ರೂಲ್ಸ್, ಸ್ಪೆಷಲ್ ಫಾರ್ಮ್, ರೆಡ್ ಕಾರ್ಪೆಟ್ ನಿಮ್ಗೆ. ನೀವು ಅಲ್ಲೇ ಇರ್ರಿ, 5 ವರ್ಷ ತನಕ ವಾಪಸ್ ಬರಬೇಡಿ, ನೀವು SIR ಫಾರ್ಮ್ ತುಂಬಿಸ್ಬೇಡಿ, ನೋ ಪ್ರಾಬ್ಲಮ್. ನಿಮ್ಗೆ ವಿಶೇಷವಾದ ಒಂದು ನಿಯಮಗಳನ್ನು ನಾವು ಇಟ್ಟಿದ್ದೀವಿ. ಸೊ ನೀವು ಶ್ರೀಮಂತರು, ನೀವು ಬೇರೆ ದೇಶಕ್ಕೆ ವಲಸೆ ಹೋದ್ರೆ ನೀವು ವಾಪಸ್ ಬಂದು ನಿಮ್ಮ ಬಿಹಾರಲ್ಲಿ ನೀವು ಚುನಾವಣೆಯಲ್ಲಿ ವೋಟ್ ಹಾಕಬಹುದು. ಆದ್ರೆ ನೀವು ಬಡವರು, ಡೆಲ್ಲಿಗೆ ಹೋಗಿದ್ದೀರಾ, ಹರಿಯಾಣಕ್ಕೆ ಹೋಗಿದ್ದೀರಾ, ಪಂಜಾಬ್ಗೆ ಹೋಗಿದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ, ಮಂಗಳೂರಿಗೆ ಹೋಗಿದ್ದೀರಾ, ದುಡಿಯಕ್ಕೆ ಹೋಗಿದ್ದೀರಾ, ನೀವು ಮಾತ್ರ ಚುನಾವಣೆ ಪಟ್ಟಿಯಿಂದ ನಿಮ್ಮನ್ನು ನಾವು ಆಚೆ ಕಳಿಸ್ತೀವಿ. ಇದು ಒಂದು ಕ್ಲಾಸಿಸ್ಟ್, ಒಂದು ವರ್ಗದ ಒಂದು ದೃಷ್ಟಿಯಿಂದ ನಾವು ನೋಡ್ಬೇಕಾದ್ರೆ ಒಂದು ಡಿಸ್ಕ್ರಿಮಿನೇಷನ್, ತಾರತಮ್ಯ ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ನನ್ಗೆ ಅನ್ಸುತ್ತೆ ಸುಮಾರು ಒಂದಷ್ಟು ವಿಚಾರಗಳಿದೆ. ಫಾರ್ ಇನ್ಸ್ಟೆನ್ಸ್, ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಸುಮಾರು ಕಾರಣಗಳಿದೆ. ನನ್ಗನ್ಸುತ್ತೆ ನಾವು ಅದನ್ನು ಇನ್ನೂ ಒಂದಿಷ್ಟು ಆಳವಾಗಿ ನಾವು ಯೋಚನೆ ಮಾಡೋದು ಇನ್ನೂ ಅಗತ್ಯ ಇದೆ ಅದರ ಬಗ್ಗೆ. ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಇದು ಒಂದಿದೆ. ಆಕ್ಚುಲಿ ಒಂದು RSS ಒಬ್ರು ಅಡ್ವೊಕೇಟ್ ಇದ್ದಾರೆ. ಸೊ ಹೈಕೋರ್ಟ್ ಅಲ್ಲಿ ಮೊನ್ನೆ ಸಿಕ್ಕಿದ್ರು. ಐ ಥಿಂಕ್ ಇದ್ರದ್ದು ಪೋಸ್ಟರ್ ಯಾರೋ ಎಲ್ಲೋ ಒಂದ್ ಕಡೆ ಕಳ್ಸಿದ್ದಾರೆ, ಈ ತರ ಮಂಗಳೂರಲ್ಲಿ ಕಾರ್ಯಕ್ರಮ ಇದೆ. ಸೊ ಐ ಥಿಂಕ್ ಇವ್ರು ಶಬ್ಬೀರ ಕಳ್ಸಿರ್ಬೇಕು. ಸೊ ಆತ ನನ್ನ ಕೇಳ್ತಿದ್ದೆ, ಏನ್ರಿ ನೀವು ಮೊನ್ನೆ ಬಂಟ್ವಾಲ್ಗೆ ಹೋಗಿದ್ದೀರಾ, ಇವಾಗ ನೋಡಿದ್ರೆ ಮಂಗಳೂರಿಗೆ ಹೋಗ್ತಾ ಇದ್ದೀರಾ, ಏನಿದು ನೀವು SIR ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಹೇಳಿದ್ರಲ್ಲ, ಈ ನೋಡಿ, ಈ SIR ಅಂದ್ರೆ ಇದು ಒಂದು ದೊಡ್ಡ ಸಮಸ್ಯೆ, ಎಲ್ಲರಿಗೂ ತುಂಬಾ ಆತಂಕ ಇದ್ರ ಬಗ್ಗೆ. ಇದ್ರ ಬಗ್ಗೆ ನಾವೆಲ್ಲ ಮಾತಾಡ್ಲೇಬೇಕು, ಚರ್ಚೆ ಮಾಡ್ಲೇಬೇಕು. ಅವ್ರು ನನ್ಗೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆಲ್ಲ ಯಾಕಿಷ್ಟು ಒಂದು ಕಷ್ಟ ಆಗ್ತಿದೆ ನನ್ಗೆ ಅರ್ಥ ಆಗ್ತಿಲ್ಲ. ಎಲೆಕ್ಷನ್ ಅಲ್ಲಿ ಎಷ್ಟು ಜನ ವೋಟ್ ಹಾಕ್ತಾರೆ? ಎಲೆಕ್ಷನ್ ಪಟ್ಟಿಯಲ್ಲಿ ಇರೋರು ಎಲ್ಲರೂ ವೋಟ್ ಹಾಕ್ತಾರ? ಆಗ್ತಾ ಇಲ್ಲ, ಇವತ್ತಿಗೂ ಆಗ್ತಾ ಇಲ್ಲ. ಸೊ ನಿಮ್ಗೇನ್ ಅನ್ಸುತ್ತೆ? ಒಂದಿಷ್ಟು ಜನ ಬಂದು ಯಾರು ದುಡ್ಕೊಂಡು ತಿನ್ನೋರು ಇದ್ದಾರೆ, ಯಾರಿಗೆ ಬದುಕದ್ದೇ ಒಂದು ದೊಡ್ಡ ಒಂದು ಚಾಲೆಂಜು, ಯಾರಿಗೆ ನಾಳೆ ನನಗೆ ಒಂದು ಬಾಡಿಗೆ ಕಟ್ಟಕ್ಕೆ ನನ್ನಿಂದ ಎಲ್ಲಿಂದ ಕಾಸು ಬರುತ್ತೆ ಚಿಂತೆ ಇದೆ, ನನ್ನ ಮಕ್ಕಳಿಗೆ ಸ್ಕೂಲ್ ಕಳ್ಸೋದು ನಾನು ಹೆಂಗೆ, ಫೀಸ್ ಹೆಂಗ್ ಕಟ್ಟಬೇಕು, ನಮ್ಮ ತಾಯಿನ ನಾನು ಆಸ್ಪತ್ರೆಗೆ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕು, ನಾನು ಕಾಸಿಲ್ಲ ಅಂತ ತಗೊಂಡ್ಬರೋದು, ಇಂಥ ಒಂದು ಬದುಕು ಇರೋ ಒಂದು ಜನ ನಿಮ್ಗೇನ್ ಅನ್ಸುತ್ತೆ? ಅವ್ರು ಆ ಎಲ್ಲ ಕೆಲಸ ಬಿಟ್ಟು ಬಂದು ಚುನಾವಣೆ ಪಟ್ಟಿಯಲ್ಲಿ ನನ್ನನ್ನು ಸೇರಿಸಿಲ್ಲ, ಎದೆ ತಡ್ಕೊಂಡು ಹೋರಾಟ ಮಾಡೋಕ್ಕೆ ರೆಡಿ ಇರ್ತಾರಾ? ಈ ಪ್ರಶ್ನೆ ನಂಗೆ ಹಾಕಿದ್ರು ಅವರು. ಐ ಥಿಂಕ್ ಇದು ಎಲ್ಲೋ ಒಂದ್ ಕಡೆ ನಾವು ಯೋಚನೆ ಮಾಡ್ಬೇಕಾಗಿರೋ ಒಂದು ವಿಚಾರ. ಬಿಹಾರಲ್ಲಿ ಇಷ್ಟು ಜನ ಲಿಸ್ಟಿಂದ ಹೊರಗಡೆ ಹಾಕಿದಾರಲ್ಲ, 100 ಜನ ನಮ್ಮನ್ನು ಕೇಳ್ತಾರೆ, ಏನ್ರಿ ನೀವೆಲ್ಲ ಇಷ್ಟು ಜನ ಹೊರಗಡೆ ಹಾಕಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ದೊಡ್ಡ ಒಂದು ಕ್ರಾಂತಿ ನಡಿಬೇಕಾಯ್ತು. ಅಲ್ಲಿ 65 ಲಕ್ಷ ಜನ, 36 ಲಕ್ಷ ಜನ ವಲಸೆ ಕಾರ್ಮಿಕರು, ಇವರೆಲ್ಲ ಬೀದಿಗೆ ಬರ್ಬೇಕಾಯ್ತು. ಆದ್ರೆ ಇವತ್ತಿನ ನಿಜಾಂಶ ಏನಂದ್ರೆ ಆ ಒಂದು ಸಾಧ್ಯತೆ ಕಡಿಮೆ, ಬರ್ತಾ ಇಲ್ಲ. ಅದು ಇವತ್ತಿನ ಸತ್ಯಾಂಶ. ಇದನ್ನು ನಾವು ಯಾವ ರೀತಿಯಲ್ಲಿ ಎದುರಿಸ್ತೀವಿ? ನನ್ಗನ್ಸುತ್ತೆ ಇದು ನಮ್ಮ ಮುಂದೆ ಇರೋ ಒಂದು ತುಂಬಾ ದೊಡ್ಡ ಒಂದು ಸವಾಲು. ನಾವಿದನ್ನು ಫೇಸ್ ಮಾಡಿಲ್ಲ ಅಂದ್ರೆ ಇದು ಭಾರಿ ಕಷ್ಟದವಾದ ಒಂದು ವಿಚಾರ. 3ನೇ ವಿಚಾರ ನಾನು ಹೇಳಕ್ ಬಯಸ್ತಾ ಇರೋದೇನೆಂದ್ರೆ, ಇದು ನಾಗರಿಕತ್ವದ ಒಂದು ವಿಚಾರ. ಇದರಲ್ಲಿ ನಾವು ವಾದ ಮಾಡ್ತಾ ಇದೀವಿ, ಸಂವಿಧಾನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಲಾಲ್ ಬಾಬು ಹುಸೇನು ಎಲ್ಲ ನಾವು ವಾದ ಮಾಡ್ತಾ ಇದೀವಿ. BLO ಬದ್ದು ಪೌರತ್ವ ತೀರ್ಮಾನ ಮಾಡಕ್ಕೆ ಅವ್ರಿಗೆ ಹಕ್ಕಿಲ್ಲ. ನಾನು ಒಬ್ಬ ಸಿಟಿಸನ್ ಅಥವಾ ಇಲ್ವಾ, ನಾಗರಿಕ ನಾನು ಇದೀನಾ ಇಲ್ವಾ, ಆ ತೀರ್ಮಾನ ಬಂದು BLO ಮಾಡಬಾರ್ದಂತ ನಾವು ಕಾನೂನಾತ್ಮಕವಾಗಿ ನಾವೆಲ್ಲ ಆರ್ಗ್ಯೂ ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಕೇಸ್ ನಡೀತಿದೆಯಲ್ಲ, ಆ ಕೇಸಲ್ಲಿ ಎಲ್ಲ ವಿಚಾರ ಸ್ವಲ್ಪ ಕೇಳ್ಕೋಬೇಕಂತ ನನ್ಗನ್ಸುತ್ತೆ. ಇದು ಕೊನೆಗೆ ಎಲ್ಲಿ ಹೋಗ್ತಾ ಇದೆ ಅಂದ್ರೆ,
ನಾವು ಸಂವಿಧಾನದ ಮೇಲೆ ಒಂದು ದಾಳಿ ಅಂತ ಹೇಳಿದಾಗ ಇದು ಬಹುಶಃ ಇದು ಸಂವಿಧಾನದ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ. ಯಾವತ್ತೂ ಒಂದು ವೋಟ್ ಇಲ್ಲದೆ, ಒಂದು ವೋಟಿನ ಅಧಿಕಾರ ಇಲ್ದಿರೋ ಒಂದು ದೇಶದಲ್ಲಿ, ಒಂದು ಸಂದರ್ಭದಲ್ಲಿ ಈ ಸಂವಿಧಾನ ಬಂದು ಎಲ್ಲರಿಗೂ ವೋಟಿನ ಹಕ್ಕು ಕೊಡ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಅದು ಪೊಲಿಟಿಕಲ್ ಡೆಮೋಕ್ರಸಿ, ಒಬ್ಬ ವ್ಯಕ್ತಿ ಒಂದು ವೋಟ್ ನಾವು ಕೊಡ್ತಾ ಇದೀವಂತ. ಇವತ್ತು ಆ ಬುಡವನ್ನೇ ಇವತ್ತು ಸಂಪೂರ್ಣವಾಗಿ ಧ್ವಂಸ ಮಾಡೋಕ್ಕೆ ಇವರು ಹೊರಟಿರೋ ಒಂದು ವಿಚಾರ. ಇದರಲ್ಲಿ ಒಬ್ಬ BLO, ಆರ್ಡಿನರಿ BLO, ಆತ ಬಂದು RSS ಅವನಿರ್ಬೋದು, BJP ಅವನಿರ್ಬೋದು, ಕೋಮು ವಿಚಾರಗಳ ತಲೆಯಲ್ಲಿ ಕಸ ತುಂಬಿಸಿರ್ಬೋದು, ಜಾತಿವಾದ ಇರ್ಬೋದು. ಆತ ಏನು ಒಂದು ಲಗಾಮ್ ಇಲ್ಲದೆ, ಏನು ಒಂದು ಚೆಕ್ ಇಲ್ಲದೆ ಅವ್ನು ಸುಮ್ಮನೆ ಡೌಟ್ ಹೇಳ್ಬೋದು, ಇಲ್ಲಪ್ಪ ಆತ ಅಲ್ಲಿ ಕೂತಿದ್ದಾನಲ್ಲ, ನಿಮ್ಮ ಹೆಸರು ಸರೋಮನ್ ತುಂಬಾ ನಗಾಡ್ತಾ ಇದಾರೆ. ಅವಾಗಿದ್ದ ಅವ್ರು ಹೇಳ್ತಾರೆ, ನಗಾಡ್ತಾರೆ, ನಂಗೆ ಇಷ್ಟ ಆಗಿಲ್ಲ, ಈತ ಬಂದು ಈ ದೇಶದ ನಾಗರಿಕರಲ್ಲ, ನನ್ಗೆ ಡೌಟ್ ಇದೆ, ಸುಮ್ನೆ ಒಂದು ಕ್ರಾಸ್ ಮಾರ್ಕ್. ಸರೋವನ್ ಅದಾದ್ಮೇಲೆ ತಲೆ ಮೇಲೆ ನಿಂತ್ಕೋಬೇಕು, ಊರೆಲ್ಲ ಸುತ್ತಾಡ್ಬೇಕು, ಕೆಲಸ ಬಿಡ್ಬೇಕು, ನಾನು ಇದ್ದೀನಪ್ಪ ಈ ದೇಶದ ನಾಗರಿಕ ಅಂತ ಪ್ರೂವ್ ಮಾಡಕ್ಕೆ ಆವಾಗ ಮುಂದೆ ಆಗ್ಬೇಕು. ಒಂದು BLO ಅವ್ರಿಗೆ ಈ ಅಧಿಕಾರ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಆಕ್ಚುಲಿ ನಮ್ಮ ಐಶ್ವರ್ಯ ಇದು ಪಾಯಿಂಟ್ ಔಟ್ ಮಾಡಿದ್ದು ಒಂದು ಬುಕ್ಲೆಟ್ ಇದೆ ನೋಡಿ, ನಿಮ್ ಗಮನಕ್ಕೆ ಇರಲಿ. ಆಕ್ಚುಲಿ ಇದು ನಾವು ಪ್ರಿಂಟ್ ತಗೊಂಬಂದಿದ್ದು, ಇದು ಆಲ್ಮೋಸ್ಟ್ ಎಂಡ್ ಆಗಿದೆ. ಒಂದಿಷ್ಟು ಇಂಗ್ಲಿಷಲ್ಲಿದೆ, ಒಂದಿಷ್ಟು ಕನ್ನಡದಲ್ಲಿದೆ. ಪ್ರಿಂಟ್ ಆದಾಗ ನಾವು ಇನ್ನೊಂದಿಷ್ಟು ನಿಮ್ಗೆ ಕಳಿಸ್ತೀವಿ. ನನ್ನ ರಿಕ್ವೆಸ್ಟ್ ಎಲ್ಲರಿಗೂ, ದಯವಿಟ್ಟು ಇದನ್ನು ಎಲ್ಲರೂ ಓದಿ. ನೀವು ಮಾತ್ರ ಓದ್ಬೇಡಿ, ನೀವು ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಏರಿಯಾದಲ್ಲಿರೋರು ಎಲ್ಲರನ್ನೂ ಕೂರಿಸ್ಬಿಟ್ಟು ಇದನ್ನು ಓದಿ. ಇದು ತುಂಬಾ ಇಂಪಾರ್ಟೆಂಟ್. ಈ ನಾಗರಿಕತ್ವದ ಒಂದು ಟೆಸ್ಟ್ ಅಂತ ಏನಿದೆಯಲ್ಲ, ಇದು ಎಲ್ಲಿಂದ ಇವ್ರು ಮಾಡಿದ್ದಾರೆ ಅಂದ್ರೆ, ಜೂನ್ 24ನೇ ತಾರೀಕಿಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ವಿಚಾರ ಅವ್ರು ಹೇಳ್ತಾರೆ, ದ ಕಮಿಷನ್ ಹ್ಯಾಸ್ ಅ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಟು ಎನ್ಶೋರ್ ದಟ್ ಓನ್ಲಿ ಪರ್ಸನ್ಸ್ ವಾಸ್ ಸಿಟಿಸನ್ಸ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ and the Citizenship Act 1955 are included in the electoral roll. The Citizenship Act underwent a significant amendment in 2004 and thereafter no intensive revision has ever been conducted across the country. ಇದರಲ್ಲಿ ಇದೆ ಆನ್ಸರ್ ನಿಮಗೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, 2004 ಪೌರತ್ವದ ಕಾಯ್ದೆ ತಿದ್ದುಪಡಿ ಆಗುತ್ತೆ. ನೀವು ಅದೇ ಹೇಳಿದ್ರಲ್ಲ, 1950 ಇಂದ 1987 ತನಕ ನೀವು ಹುಟ್ಟಿದ್ದಿದ್ರೆ, ನಾನು ಇಲ್ಲಿ ಹುಟ್ಟಿದ್ದೀನಿ ಅಂತ ತೋರಿಸ್ಬಿಟ್ರೆ ಸಾಕು, ನೀವು ಪೌರರು. 1987 ಇಂದ ಡಿಸೆಂಬರ್ 2004 ತನಕ ನೀವಿಲ್ಲಿ ಹುಟ್ಟಿದ್ರೆ, ನಾನಿಲ್ಲಿ ಹುಟ್ಟಿದ್ದೀನಿ, ನನ್ನ ತಂದೆ ಅಥವಾ ನನ್ನ ತಾಯಿ ಅವರು ಹುಟ್ಟಿದ್ದಾರೆ ಅಂತ ನೀವು ತೋರಿಸ್ಬೇಕು. 2004 ಆದ್ಮೇಲೆ ನೀವು ಏನು ತೋರಿಸ್ಬೇಕು? ನಾನು ಹುಟ್ಟಿದ್ದೀನಿ, ನನ್ನ ತಂದೆನೂ ಹುಟ್ಟಿದ್ದಾರೆ, ನನ್ನ ತಾಯಿ ಹುಟ್ಟಿದ್ದಾರೆ, 3 ತೋರಿಸ್ಬೇಕು ನೀವು. ಸೊ ಇವಾಗ ಎಲೆಕ್ಷನ್ ಕಮಿಷನ್ ಏನ್ ಹೇಳ್ತಿದ್ದಾರೆ ಅಂದ್ರೆ, 2004 ಈ ಕಾಯ್ದೆಗೆ ನಾವು ತಿದ್ದುಪಡಿ ತಂದ್ಮೇಲೆ ರಿವಿಷನ್ ಯಾವತ್ತೂ ಆಗಿಲ್ಲ, ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿಲ್ಲ, ಆ ಮಟ್ಟದಲ್ಲಿ ಆಗಿಲ್ಲ. ಅದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದೇ ವಿಚಾರವನ್ನು ಅವರು ಪದೇ ಪದೇ ಕೋರ್ಟಲ್ಲಿ ಹೇಳ್ತಿದ್ದಾರೆ. ಆಕ್ಚುಲಿ ನಾವು ಅದೇ ಐಶ್ವರ್ಯ ಹತ್ರ ಬೆಳಿಗ್ಗೆ ನಾವು ಮಾತಾಡ್ತಾ ಹೇಳಿದೆ, ಸುಪ್ರೀಂ ಕೋರ್ಟ್ ಈ ಕೇಸ್ ನಡೆದಾಗ ಫಸ್ಟ್ ಹಿಯರಿಂಗ್ಸ್ ಎಲ್ಲ ನಾನು ಹೋಗಿದ್ದೆ. ಎಲ್ಲೋ ಒಂದ್ ಕಡೆ ಒಂದು ಕಡೆಗೆ ಒಂದು ಇತ್ತು, ಆಯ್ತು, ಕನಿಷ್ಠ ಪಕ್ಷ ಸುಪ್ರೀಂ ಕೋರ್ಟ್ ಬಂದು ಲೀಗ್ಯಾಲಿಟಿ ಬಗ್ಗೆ ಅವ್ರು ಕೇಳ್ತಾರೆ, ಕಾನೂನಾತ್ಮಕವಾಗಿ ಇದು ನಡೀತಿದೆಯಾ ಇಲ್ವಾ ಅಂತ ಅವ್ರು ನೋಡ್ತಾರಂತ. ಎಷ್ಟು ತಿಂಗಳಾಯ್ತು ಇವಾಗ? ಅದು ಜೂನಲ್ಲಿ ಹೋಗಿದ್ದು, ನಾವಿವಾಗ ಜನವರಿಯಲ್ಲಿ ಇದ್ದೀವಿ, ಇನ್ನೂ ಹಿಯರಿಂಗೇ ನಡೀತಾ ಇದೆ. ಬಿಹಾರಲ್ಲಿ ಶುರು ಆಗಿದ್ದು, ಅದಕ್ಕೆ ಚಾಲೆಂಜ್ ಮಾಡಿದ್ದು, ಅದಾದ ಮತ್ತೆ ಬಿಹಾರು ಆಯಿತು. ಬಿಹಾರ್ ಅಲ್ಲದೆ ಇನ್ನೂ 9 ಸ್ಟೇಟ್ಸ್ ಮತ್ತೆ 3 ಯೂನಿಯನ್ ಟೆರಿಟರೀಸ್ ಅದು ಮುಗ್ದೋಗಿದೆ. ಇನ್ನೂ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಒಂದು ತೀರ್ಪು ಕೊಡೋ ಒಂದು ಪರಿಸ್ಥಿತಿಗೆ ಇನ್ನೂ ಬಂದಿಲ್ಲ, ಇನ್ನೂ ಆರ್ಗ್ಯುಮೆಂಟ್ಸೇ ನಡೀತಾ ಇರೋದು. ಸೊ ಕೊನೆ ವಿಚಾರ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಯ್ತು, ಕೋರ್ಟನ್ನು ನಾವು ನಂಬಕ್ಕಾಗ್ತಿಲ್ಲ, BJP ಅವ್ರು ಮಾಡ್ತಾ ಇರೋದು ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಶಿವಸುಂದರ್ ಅವ್ರು ಹೇಳಿದ್ದು, ನಾವು ಚುನಾವಣೆಯನ್ನೇ ನಾವು ಕಂಪ್ಲೀಟ್ಲಿ ಬಾಯ್ಕಾಟ್ ಮಾಡ್ಬೇಕಂತ ವಿಚಾರ ನನ್ಗನ್ಸುತ್ತೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಶಾಸಕಾಂಗ ಬಂದು ಕೋಮುವಾದ ಆಗ್ಬಿಟ್ಟಿದೆ. ನ್ಯಾಯಾಂಗ ಯಾವ ಮಟ್ಟಕ್ಕೆ ನಂಬಕ್ಕಾಗುತ್ತೆ ನಂಬಕ್ಕಾಗಲ್ಲ ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಮಾಧ್ಯಮ
ಅದನ್ನು ನಾವು ಯಾವ ಮಟ್ಟಕ್ಕೆ ನಾವು ಒಂದು ಫೋರ್ತ್ ಪಿಲ್ಲರ್ ಅಂತ ನಾವು ಹೇಳಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ. ಅಂದ್ರೆ ಇವತ್ತು ಪ್ರತಿ ಒಂದು ಸಿಸ್ಟಮ್, ಪ್ರತಿ ಒಂದು ಅಥಾರಿಟಿ, ಪ್ರತಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಸಂಪೂರ್ಣವಾಗಿ ಆ ರೀತಿಯಲ್ಲಿ ಅಂದ್ರೆ ಪವರ್ ಅಲ್ಲಿರೋದು. ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್ ನಾವೇನು ಹೇಳ್ತೀವಿ, ಅಕೌಂಟಬಿಲಿಟಿ ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲ ಈ ರೀತಿಯಲ್ಲಿದೆ. ನಾವು ಎಲ್ಲಾದ್ರೂ ಬಾಯ್ಕಾಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಇವಾಗ SIR ನ ವಿಚಾರದಲ್ಲಿ ನನ್ಗೇನು ಅನ್ಸುತ್ತೆ, ನಾವಿದನ್ನು ಒಂದು ಚಾಲೆಂಜ್ ಆಗಿ ತಗೋಬೇಕಾಗಿದೆ. ಮ್ಯಾಪಿಂಗ್ ಆಲ್ರೆಡಿ ಕರ್ನಾಟಕದಲ್ಲಿ ಶುರು ಆಗಿದೆ. ಅದರಲ್ಲಿ ಆತಂಕದ ವಿಚಾರ ಏನಂದ್ರೆ, ಐ ಥಿಂಕ್ ಓನ್ಲಿ ಸಮ್ 50%, 58% ಮ್ಯಾಪ್ ಆಗಿದೆ. ನಂದಿನೂ ಆಗಿಲ್ಲ, ನಮ್ಮ ಮನೆಗಂತೂ ಯಾರು ಇನ್ನೂ ಬಂದಿಲ್ಲ. ಸೊ ನಾವು ಕರ್ನಾಟಕದಲ್ಲಿ ಏನ್ ಮಾಡೋದು? ನನ್ನ ಒಂದು ವಿಚಾರ ಇರೋದೇನಂದ್ರೆ, ನಾವು ಸುಮಾರು ಒಂದಿಷ್ಟು ಕೆಲಸಗಳು ಮಾಡೋದಿದೆ. ಮೊದಲನೇದು ಈ SIR, ಇದರ ಹಿಂದೆ ಇರೋ ಒಂದು ರಾಜಕೀಯ, ಇದರ ಹಿಂದೆ ಇರೋ ಒಂದು ಕೋಮುವಾದಿ ಒಂದು ದೃಷ್ಟಿಕೋನ, ಜಾತಿವಾದಿ ದೃಷ್ಟಿಕೋನ ಏನಿದೆಯೋ, ಇದು ಒಂದು ಕ್ಲಾಸಿಸ್ಟ್ ಏನು ಒಂದು ಪೊಸಿಷನ್ ಇದೆ, ಇದನ್ನು ನಾವು ಜನರ ಮಧ್ಯದಲ್ಲಿ ಮಾತಾಡಲೇಬೇಕಾಗುತ್ತೆ. ಆ ಒಂದು ಚರ್ಚೆ ನಾವು ಜನರ ಮಧ್ಯದಲ್ಲಿ ಶುರು ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಗೆ ಇಷ್ಟ ಇದ್ರೂ ಸರಿ, ಇಷ್ಟ ಇಲ್ದಿದ್ರು ಸರಿ, ಸಿದ್ದರಾಮಯ್ಯ ಅವರು ನಾಳೆ ಬಂದು ಇಲ್ಲಪ್ಪ ನನಗೆ ಇದು ಇಷ್ಟ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ರು ಸರಿ, SIR ಕರ್ನಾಟಕದಲ್ಲಿ ನಡೆಯುತ್ತೆ. ಆ ಪರಿಸ್ಥಿತಿ ಇವತ್ತು ಬಂದಿದೆ. ದಿಸ್ ಇಸ್ ದ ಬುಕ್ಲೆಟ್. ಈ ತರ ಒಂದು ಬುಕ್ಲೆಟ್ನ ಅವರು ಜಾರಿ ಮಾಡಿದ್ದಾರೆ. ಮೊನ್ನೆ ಪೊಲಿಟಿಕಲ್ ಪಾರ್ಟೀಸ್ ಒಂದು ಮೀಟಿಂಗ್ ಆಯ್ತು ಎಲೆಕ್ಷನ್ ಕಮಿಷನ್ ಜೊತೆಗೆ. ಅದರಲ್ಲಿ ಎಲ್ಲರೂ ನಾವು ಹೇಳಿದ್ವಿ, ನೀವು ದಯವಿಟ್ಟು SIR ಮಾಡಬೇಡಿ ಕರ್ನಾಟಕದಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಮುಗಿಯೋ ತನಕ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋ ತನಕ ನೀವು ಮಾಡಬೇಡಿ ಅಂತ. ಅವ್ರು ಇಷ್ಟೇ ಹೇಳೋದು, ಡೆಲ್ಲಿಯಿಂದ ಏನು ಹೇಳ್ತಾರೆ ಅಷ್ಟೇ ನಾವು ಮಾಡ್ತೀವಿ. ಆದ್ರೆ ನಮ್ಗೆ ಗೊತ್ತಿದೆ, ಎಲೆಕ್ಷನ್ ಕಮಿಷನ್ ಆದೇಶ ಡೆಲ್ಲಿಯಿಂದ ಬರ್ತಾ ಇಲ್ಲ, ನಾಗ್ಪುರಿಂದಾನೇ ಬರ್ತಾ ಇರೋದು. ಬಟ್ ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ಜಾಗೃತರಾಗಬೇಕು. ಯಾವ ಮಟ್ಟಕ್ಕೆ ನಮ್ಮ ಹಕ್ಕು, ನಮ್ಮ ಅಧಿಕಾರಗಳನ್ನು ನಾವು ಸೇವ್ ಮಾಡಕ್ಕಾಗುತ್ತೆ, ನಾವು ಮಾಡಲೇಬೇಕು. ನಾವು SIR ನ ವಿರೋಧ ಮಾಡಲೇಬೇಕು, ಸಂಪೂರ್ಣವಾಗಿ ವಿರೋಧ ಮಾಡಲೇಬೇಕು. ಅದ್ರ ಜೊತೆಗೆ ನಾವು ಆ ಕಂಪ್ಲೀಟ್ ಫೀಲ್ಡ್ನ, ಆ ಮೈದಾನನ್ನೇ ಅವ್ರ ಕೈಗೆ ಬಿಡಬಾರ್ದಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ನಾವು ಎಲ್ಲರೂ ಸ್ವಲ್ಪ ಸೇರ್ಕೊಂಡು ಈ ವಿಚಾರ ಎಲ್ಲಿ ಬೇಕಾದ್ರೂ ಎಲ್ಲರ ಮಧ್ಯದಲ್ಲಿ ತಗೊಂಡೋಗೋಣ. SIR ಒಂದು ವೇಳೆ ಕರ್ನಾಟಕದಲ್ಲಿ ಶುರು ಆದಾಗ ನಾವು ತುಂಬಾನೇ ಒಂದಿಷ್ಟು ಅಲರ್ಟ್ ಆಗಿ ಅದರಲ್ಲಿ ನಮ್ಮ ಒಂದು ಪಾತ್ರನ ನಾವು ನಿಭಾಯಿಸಬೇಕಾಗುತ್ತೆ. ನಾನು ಹೇಳ್ತಾ ಇರೋದು, ಪ್ರತಿ ಒಂದು ರೋಡಲ್ಲಿ ನಾವು ಒಂದು ಟೇಬಲ್ ಹಾಕಬೇಕು. ಯಾರ್ಯಾರಿಗೆ ಫಾರ್ಮ್ ತುಂಬಿಸಕ್ ಆಗಲ್ವೋ ಅವ್ರಿಗೆ ನಾವು ಸಹಾಯ ಮಾಡಬೇಕು. ಯಾರ್ಯಾರು ಫಾರ್ಮ್ನ ಅವ್ರು ಒಪ್ಕೊಳ್ತಾ ಇಲ್ವೋ ಅವ್ರ ಜೊತೆಗೆ ನಾವು ನಿಂತ್ಕೋಬೇಕು. ಯಾರ್ಯಾರಿಗೆ ನೋಟಿಸ್ BLO ಕೊಡ್ತಾರಲ್ಲ ಅವ್ರ ಜೊತೆಗೆ 20 ಜನ ಹೋಗ್ಬಿಟ್ಟು ಅವ್ರು ನಿಂತ್ಕೊಂಡು, ನೀನ್ ಯಾಕಯ್ಯ ಈ ಮುಸಲ್ಮಾನ್ಗೆ ನೀನ್ ನೋಟಿಸ್ ಕೊಟ್ಟಿದ್ಯಾ, ಆ ಪ್ರಶ್ನೆ ನಾವು ಅವ್ರಿಗೆ ಮಾಡ್ಬೇಕಾಗುತ್ತೆ. ಇವ್ರಿಗೆ ಈ ರೀತಿಯಾದ ಚಾಲೆಂಜ್ ಕೊಟ್ರೆ ಮಾತ್ರ ನಾವು ನಮ್ಮ ದೇಶದಲ್ಲಿ ಈ ಪ್ರಜಾಪ್ರಭುತ್ವವನ್ನು ಕಾಪಾಡಕ್ಕಾಗುತ್ತೆ. ಸಂವಿಧಾನ ಏನು ಇವತ್ತು ಒಂದಿಷ್ಟಾದ್ರೂ ಇದೆ ಅದನ್ನು ನಾವು ಕಾಪಾಡಕ್ಕಾಗುತ್ತೆ. ಇಲ್ದಿದ್ರೆ ಇದು ಭಾರಿನೇ ಒಂದು ಆತಂಕದ ಪರಿಸ್ಥಿತಿ, ಇನ್ನೂ ಒಂದಿಷ್ಟು ಆತಂಕದ ಪರಿಸ್ಥಿತಿ ಹೋಗೋಕ್ಕೆ ಸಾಧ್ಯ ಇದೆ. ಕೊನೆ ವಿಚಾರ ನಾನು ಹೇಳಕ್ ಬಯಸ್ತಾ ಇರೋದು, ಇದರಲ್ಲಿ ನಾನು ಸ್ವಲ್ಪ ಒಂದು ಚಾರಿತ್ರಿಕವಾಗಿ ಇದನ್ನು ನೋಡಕ್ಕೆ ಬಯಸ್ತೀನಿ. ಇವತ್ತು SIR ಅಂತ ಇದೆ. ನಿನ್ನೆ ಏನಿತ್ತು, ಉತ್ತರ ಪ್ರದೇಶದಲ್ಲಿ ಕಳೆದ ಒಂದು 2019 ಎಲೆಕ್ಷನ್ ತಗೊಳ್ಳಿ, ಮುಸಲ್ಮಾನ್ ಏರಿಯಾಗಳಲ್ಲಿ ಪೊಲೀಸ್ ಅವ್ರನ್ನ ತಗೊಂಡೋಗ್ಬಿಟ್ಟು ಅವ್ರಿಗೆ ವೋಟ್ ಮಾಡಕ್ಕೆ ಬಿಟ್ಟಿಲ್ಲ. ಅದಕ್ಕಿಂತ 20 ವರ್ಷ ಮುಂದೆ ನೀವು ಹೋಗಿ ದಲಿತರ ಊರಲ್ಲಿ ನೀವು ವೋಟ್ ಹಾಕಕ್ಕೆ ಹಾಕಿರ್ಲಿಲ್ಲ. ಮಾಲೀಕ ಯಾವಂತಾನೆ ಅವ್ರಿಗೆ ಹೋಗ್ಬಿಟ್ಟು ನೀವು ವೋಟ್ ಹಾಕ್ಬೇಕು. ಬೂತ್ ಕ್ಯಾಪ್ಚರಿಂಗ್ ಆಗ್ತಿತ್ತು ಅವಾಗ, ಎಲ್ಲ ನೆನಪಿದೆಯಲ್ಲ. ಬೂತನ್ನೇ ಈ ಒಂದಿಷ್ಟು ಪಾರ್ಟಿ ಬಂದು ಎಲ್ಲ ವೋಟ್ಸ್ನ ತಗೊಂಡು ಓಡೋಗ್ಬಿಡ್ತಿದ್ರು, ಕೌಂಟ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಸೊ ಚುನಾವಣೆ ರಂಗದಲ್ಲಿ ತನ್ನ ಒಂದು ವೋಟಿನ ಒಂದು ಬೆಲೆ ಅದನ್ನು ರಿಯಲೈಸ್ ಮಾಡಕ್ಕೆ ಅದು ಒಂದು ಸಂಘರ್ಷದ ಪರಿಸ್ಥಿತಿ ಆವಾಗಿಂದನೂ ಇತ್ತು. ಆದ್ರೆ ಇವತ್ತು ತುಂಬಾ ತೀವ್ರವಾದ ಒಂದು ವಿಚಾರವಾಗಿ ಅದು ಬದಲಾಗಿದೆ. ಇದರಲ್ಲಿ ಪ್ರಭುತ್ವನೇ ಈ ಒಂದು ಚುನಾವಣೆ ರಂಗದಲ್ಲಿ ತಮ್ಮ ಈ ಒಂದು ಕೋಮುವಾದ, ಜಾತಿವಾದ ಒಂದು ದೃಷ್ಟಿಕೋನ ತಗೊಂಡ್ಬಂದಿದೆ. ಸೊ ಆಬ್ವಿಯಸ್ಲಿ ಚಾಲೆಂಜ್ ಇನ್ನೂ ಜಾಸ್ತಿ ಇದೆ. ಬಟ್ ಮುಂಚೆನೂ ಆ ಚಾಲೆಂಜ್ನ ನಾವು ಫೇಸ್ ಮಾಡಿದ್ದೀವಿ, ಇವತ್ತಿಗೂ ಈ ಚಾಲೆಂಜ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇನ್ಕಲಾಬ್ ಜಿಂದಾಬಾದ್, ಜೈ ಭೀಮ್, ಲಾಲ್ ಸಲಾಮ್.